श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। यः पत्ये नित्या गणितगुणमाणिक्यविशरत्प्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरे येन प्रादुरभावि भूमिमलदेवस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परं भान्तं ध्वंसमनाजिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् क्रीडमुकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संज्ञाय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमतच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿವರೆಗೆ ಪುರುಷ ಸೂಕ್ತದ ಅರ್ಥದ ವಿವರಣೆ ಆಗ್ತಾ ಇತ್ತು. ಅಲ್ಲಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ, ನತಸ್ಯ ಈಶೆ ಕಶ್ಚನ ನಾಮ ಮಹತ್ಯಶಃ. ಯಾಕೆ ಪುರುಷ ಸೂಕ್ತದಲ್ಲಿ ನಾರಾಯಣನ ಬಗ್ಗೆನೇ ಹೇಳಿದ್ದಾರೆ, ಅಲ್ಲಿ ಯಾವುದೇ ಪಶು ಜೀವನ ಬಗ್ಗೆ ಆಗ್ಲಿ, ಆ ಪಶು ಅಂದ್ರೆ ಹಿರಣ್ಯ ಗರ್ಭ ಅಂತಾನೂ ತಗೊಳ್ತಾರೆ. ಪಶು ಪುರುಷ ಅಂದ್ರೆ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರ ಬಗ್ಗೆ ಯಾಕೆ ಹೇಳಿರಬಾರ್ದು ಅಂತ ಒಂದು ಪ್ರಶ್ನೆ. ಅದು ಒಂದು ಡೌಟ್ ಇದೆ ಈ ಪುರುಷ ಸೂಕ್ತದಲ್ಲಿ. ಪಶು ಪುರುಷ ಅಂತಂದ್ರೆ ಜೀವರ ಅಧಿಪತಿ ಹಿರಣ್ಯ ಗರ್ಭ ಅಂತ ತಗೊಂಡ್ರೆ, ಪರಮಾತ್ಮನಿಗೆ ಬ್ರಹ್ಮದೇವರಿಗೆ ಇಬ್ರಿಗೂ ಅನುಗ್ರಹ ಮಾಡೋನು ಶಿವ ಅಂತ ಹೇಳಿ, ಶಿವನ ಅನುಗ್ರಹದಿಂದ ಎಲ್ರಿಗೂ ಮೋಕ್ಷ ಅಂತ ಪಾಶುಪತಾಗಮದವರು ಹೇಳ್ತಾರೆ. ಹೀಗೂ ಒಂದು ವ್ಯಾಖ್ಯಾನ ಇದೆ. ಇಲ್ಲಿ ಅಧಿಪತಿ ಇಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ? ಭಗವಂತನಿಗೆ. ಭಗವಂತನಿಗೆ ಹೇಳಿರ್ಬೇಕಿದೆ. ಯಾಕೆ ಅಧಿಪತಿ ಒಬ್ಬ ಇದ್ದಾನೆ ಅಂದ್ರೆ ಅವ್ನ್ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಮ್ಮ ಮೇಲೆ ಇದ್ದಾನೆ ಅಂದ್ರೆ ನಾವೇ ಸ್ವತಂತ್ರರು ಅಂತ ಆಗಲ್ಲ. ನಮ್ಮ ಮೇಲೆ ಇಲ್ಲ ಅಂತಂದ್ರೆ ಯಾರು? ನಾವೇ ದೊಡ್ಡವರು ಅಂತ ಆಗ್ತೀವಿ. ಆ ತರ ಈ ರೀತಿ ನಾರಾಯಣ ಅನುವಾಕವನ್ನು ನೋಡಿದಾಗ ಮಹತ್, ಯಶಃ ಈ ತರದ ಶಬ್ದಗಳನ್ನು ಅಲ್ಲಿ ಬಳಸಿರೋದಿದೆ. ಇದೆಲ್ಲ ಮಹತ್ ಯಶಃ ಅನ್ನೋ ಶಬ್ದ ಎಲ್ಲ ಏನ್ ತಿಳಿಸ್ತಾ ಇದೆ ಅಂದ್ರೆ, ಎಲ್ಲರಿಗಿಂತಲೂ ಅವನು ಮಹತ್, ಶ್ರೇಷ್ಠನಾಗಿದ್ದಾನೆ, ಪೂರ್ಣ ಕೀರ್ತಿವಂತನಾಗಿದ್ದಾನೆ. ಈ ತರ ಎಲ್ಲ ಆ ಪುರುಷನಿಗೆ ಹೆಸರಿರೋದ್ರಿಂದ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಇದು ದೇವರ ಬಗ್ಗೆ ಇರುವಂತಹ ಶಬ್ದ ಹೊರತು, ಅಂದ್ರೆ ನಾರಾಯಣನ ಹೇಳ್ತಾ ಇರೋ ಶಬ್ದ ಹೊರತು ಇನ್ ಯಾರ ಬಗ್ಗೆನೂ ಪಶು ಪುರುಷ ಅಂತ ಏನ್ ಕರೀತಾ ಇದೆ ಅವ್ರು ಇವ್ರ ಬಗ್ಗೆ ಅಲ್ಲ ಅಂತ ಇಷ್ಟು ವಿಷಯ ಬಂತು. ಇದಾದ್ಮೇಲೆ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ ಅಂತಿದೆ. ಅಲ್ಲಿ ವಿಶ್ವತಃ ಪರಮಂ ನಿತ್ಯಂ ಆಗ್ಬೇಕಾಗಿತ್ತಲ್ಲ ಅಂತ ಈಗ ಒಂದು ಪ್ರಶ್ನೆ. ಯಾಕೆಂದ್ರೆ ಪರಮ ಅಂದ್ರೆ ದೇವರು, ಪರಮ ಅಂತಂದ್ರೆ ಲಕ್ಷ್ಮೀ ದೇವಿಗೆ ಹೆಸರು, ಉತ್ಕೃಷ್ಟಳಾದವಳು, ಎಲ್ಲರಿಗಿಂತಲೂ ಎತ್ತರದ ಸ್ಥಾನದಲ್ಲಿರೋರಿಗೆ ಪರಮ ಅಂತ ಕರೀತಾರೆ, ಶ್ರೇಷ್ಠ ಅಂತ. ಪರಮ ಲಕ್ಷ್ಮೀ ದೇವಿ, ಪರಮ ಭಗವಂತ. ಒಂದು ಪುಲ್ಲಿಂಗ ಶಬ್ದ, ಇನ್ನೊಂದು ಸ್ತ್ರೀಲಿಂಗ ಶಬ್ದ, ದೀರ್ಘವಾಗಿ ಇಳಿಯೋದ್ರಿಂದ ಪರಮ ಅಂತ. ಈಗ ಕೃಷ್ಣ, ರಮಾ, ಸೀತಾ ಅಂತ ಹೇಳ್ತೀವಲ್ಲ ಹಾಗೆ. ಅದೇ ದೇವರಿಗೆ ಇಂತಹ ಶಬ್ದವನ್ನ ಬಳಸಿದ ಎಷ್ಟು ಸರಿ? ನಾರಾಯಣನ ಬಗ್ಗೆ ತಾನೇ ಈಗ ಪುರುಷ ಸೂಕ್ತದಲ್ಲಿ ಹೇಳೋದು ವಿಶ್ವತಃ ಪರಮಂ, ವಿಶ್ವಕ್ಕಿಂತ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ಬೇಕು.
ಇದ್ ನೋಡಿದ್ರೆ ಲಕ್ಷ್ಮೀ ದೇವಿಗೆ ಶ್ರೇಷ್ಠತ್ವ ಹೇಳೋದಾರ ಅನ್ಸಕ್ತಲ್ಲ ಅಂತ ಪ್ರಶ್ನೆ. ಆದ್ರೆ ಹಾಗಿಲ್ಲ. ಇಲ್ಲಿ ಎರಡು ಉತ್ತರ ಕೊಡ್ತಾರೆ ಈ ಪ್ರಶ್ನೆಗೆ. ಒಂದು ಉತ್ತರ, ಅದು ಪರಮಾಂ ಅಂತಿದೆಯಲ್ಲ, ಅಲ್ಲಿ ಎರಡು ಶಬ್ದ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ. ಪರಮ ಪ್ಲಸ್ ಅ ಅಂತ ಇಟ್ಕೊಳ್ಬೇಕಂತೆ. ಆ ಅಂದ್ರೆ ಏನರ್ಥ? ಪರಮಾತ್ಮ ಅಂತ ಅರ್ಥ. ನಾವು ಕೇಳಿದೆವು ಪ್ರತಿಯೊಂದು ಆ ಆ ಈ ಎಲ್ಲ ಅಕ್ಷರಕ್ಕೆ ಓಂ ಮಜಾಯ ನಮಃ ಓಂ ಹೇಳ್ತೀವಲ್ಲ ಮಾತೃಕಾನ್ಯಾಸದಲ್ಲಿ. ಆ ಅನ್ನೋದಕ್ಕೆ ಅರ್ಥ ಇದೆ ದೇವರು ಅಂತ. ಅಂದ್ರೆ ಶ್ರೇಷ್ಠನಾದ ಭಗವಂತ ಅಂತ ಅರ್ಥ, ಪರಮನಾದ ಅ ಅಂತ ಅರ್ಥ. ಆ ಪರಮ ಪ್ಲಸ್ ಅ ಇದ್ದಾಗ ಸವರ್ಣ ದೀರ್ಘ ಸಂಧಿ ಮಾಡ್ತೀವಿ. ಆ ಮತ್ತೆ ಅ ಇದ್ದಾಗ ಆ ಆಗತ್ತೆ. ಆದ್ರಿಂದ ಪರಮಾಂ ಅಂತ ಆಗಿದೆ ಅಷ್ಟೇ ಹೊರತು ಪರಮಾಂ ಅಂದ್ರೆ ಅದು ಪುಲ್ಲಿಂಗ ಶಬ್ದನೇ, ಅದೇ ಸ್ತ್ರೀಲಿಂಗ ಶಬ್ದ ಅಲ್ಲ ಅಂತ. ಹೀಗೆ ಒಂದು ಪರಿಹಾರವನ್ನ ಜಯತೀರ್ಥರು ಇಲ್ಲಿ ಬರ್ದಿದ್ದಾರೆ. ಪರಮಶ್ಚ ಸೌ ಅಶ್ಚ ಇತಿ ಪರಮಃ ಪರಮಾಹ ತಂ ಪರಮಾಂ ಅಂತ. ಈ ತರ ಒಂದು ತಮ್ಮ ಬುದ್ಧಿಶಕ್ತಿಯಿಂದ ಹಾಗೆ ಒಂದು ವಿವರಣೆ ಕೊಟ್ಟರು. ಸರಿ ಇದೆ, ಇದು ತಪ್ಪೇನಿಲ್ಲ. ಆದ್ರೆ ಇದಕ್ಕಿಂತಲೂ ಉಚಿತವಾದ ಒಂದು ಪರಿಹಾರ ಇದೆ. ಯಾಕಂದ್ರೆ ವೇದದಲ್ಲಿ ಬರುವಂತಹ ಪ್ರಯೋಗಗಳಲ್ಲಿ ಲಿಂಗ ವ್ಯತ್ಯಾಸ ಎಲ್ಲ ಗಮನಿಸುವಂತದ್ದು ಅಷ್ಟು ಅವಶ್ಯಕತೆ ಇಲ್ಲ. ಆಚೆ ಈಚೆ ಮಾಡಿರ್ತಾರೆ ಲಿಂಗ ವ್ಯತ್ಯಯೇನ, ಆಚೆ ಈಚೆ ಲಿಂಗ ವ್ಯತ್ಯಾಸದಿಂದ ಪರಮಂ ಅಂತ ಹೇಳಿರ್ತಾರೆ ಭಗವಂತನ ಬಗ್ಗೆ. ಯಾಕೆ ಪರಮಂ ಅಂತ ಹೇಳಿದ್ರು ಪರಮಾಂ ಅಂತ ಹೇಳಿದ್ರು ಯಾವುದೇ ತಪ್ಪಿಲ್ಲ ದೇವರ ಬಗ್ಗೆ. ಯಾಕಂದ್ರೆ ದೇವರಲ್ಲಿ ಅವನಲ್ಲಿ ಸ್ತ್ರೀಯರಿಗೆ ಏನು ಶಕ್ತಿ ಇದೆ ಅಂತಹ ಶಕ್ತಿನೂ ಇದೆ, ಪುರುಷನಿಗೆ ಏನು ಶಕ್ತಿ ಆ ಶಕ್ತಿನೂ ಇದೆ. ಅವನಲ್ಲಿ ಏನ್ ಶಕ್ತಿ ಇಲ್ಲ, ಅವನಿಂದಲೇ ಎಲ್ಲಾ ಕಡೆ ಶಕ್ತಿ ತುಂಬಿಕೊಂಡಿದೆ ಅಷ್ಟೇ, ಅವನಲ್ಲಿ ಶಕ್ತಿ ಇಲ್ಲ ಅಂತಿಲ್ಲ. ಹಾಗಾಗಿ ವ್ಯತ್ಯಾಸದಿಂದ ಪರಮಂ ಅಂತ ಹೇಳ್ಬೇಕಾದವರು ಪರಮಾಂ ಅಂತ ಹೇಳಿದ್ದಾರೆ. ಸರಿ, ವಿಶ್ವತಃ ಪರಮಂ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ. ವಿಶ್ವ ಅನ್ನೋ ಶಬ್ದಕ್ಕೆ ಏನರ್ಥ? ವಿಶ್ವಂ ವಿಷ್ಣುರ್ವ ಷಟ್ಕಾರ ಹೇಳ್ತಾ ಇರ್ತಾರೆ. ವಿಶ್ವ ಅನ್ನೋ ಶಬ್ದಕ್ಕೆ ಏನರ್ಥ? ಒಂದು ಎಲ್ಲಾರು ಅಂತ ಅರ್ಥ, ಎಲ್ಲ ಲೋಕ ಎಲ್ಲ ಜಗತ್ತು, ಅದಕ್ಕಿಂತ ಪರಮ ಶ್ರೇಷ್ಠ. ಇನ್ನು ವಿಶ್ವಂ ನಾರಾಯಣಂ ಅಂದ್ರೆ ಪೂರ್ಣ ಅಂತ ಅರ್ಥ ವಿಶ್ವ ಅಂದ್ರೆ. ಹೀಗೆ ನಾರಾಯಣ ಅನುವಾದದಲ್ಲಿ ವಿಶ್ವತಃ ಪರಮಾಂ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ ಅನ್ನೋದ್ರಿಂದ ಏನ್ ತೋರಿಸ್ಕೊಟ್ರು ಅಂದ್ರೆ, ಆ ಪುರುಷ ಏನಿದ್ದಾನೆ ಆ ಪುರುಷ ಎಲ್ಲರಿಗಿಂತಲೂ ಉತ್ತಮ. ಆದ್ರಿಂದಲೇ ಅವನಿಗೆ ಸಮಾನರಾದವರಿಲ್ಲ. ಯಾಕೆಂದ್ರೆ ಎಲ್ಲರಿಗಿಂತಲೂ ಉತ್ತಮ ಅಂತಂದ್ರೆ ಅವ್ರಿಗೆ ಸಮಾನರು ಯಾರಿಲ್ಲ. ಈಗ ಕ್ಲಾಸ್ ನಲ್ಲಿ ಅಧ್ಯಾಪಕ ಇರ್ತಾನೆ ಒಬ್ಬ, ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗಿಂತ ಆ ಕ್ಲಾಸ್ ನಲ್ಲಿ ಆ ಅಧ್ಯಾಪಕ ಮೇಲೆ ಅಂದಾಗ ಅವನಿಗೆ ಸಮಾನರಾದವರು ಯಾರಿದ್ದಾರಲ್ಲಿ? ಆ ಕ್ಲಾಸ್ ನಲ್ಲಿ ಯಾರು ಇರಲ್ಲ. ಹಾಗೆ ಇಡೀ ಜಗತ್ತು ಒಂದು ಇದ್ರ ತರ, ಎಲ್ಲರೂ ಭಗವಂತನ ಶಿಷ್ಯರಷ್ಟೇ. ಶಿಷ್ಯರಿಗಿಂತ ಗುರು ಶ್ರೇಷ್ಠ, ದೇವರೇ ಶ್ರೇಷ್ಠ ಎಲ್ಲರಿಗಿಂತ. ಯಾಕೆಲ್ಲರೂ ಅವನ ಅಧೀನವಾಗಿ ಇರೋದ್ರಿಂದ ಅವನ ಅನುಗ್ರಹವನ್ನು ಪಡೆಯೋದು ಅಗತ್ಯ ಇದೆ. ಇಷ್ಟು. ಹೀಗೆ ನಹಿ ಸರ್ವಾಧಿಕಸ್ಯ ಸಮೋಯುಜ್ಯತೆ, ಯಾರಿಗಿಂತ ಎಲ್ಲರೂ ಕನಿಷ್ಠರು, ಎಲ್ಲರಿಗಿಂತ ಯಾರು ಉತ್ತಮನೋ ಅವರಿಗೆ ಸಮಾನರಾದ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಂ ಅನ್ನೋದನ್ನು ಪರಮಾಂ ಅಂತನೂ ಮಾಡಬಹುದು ಅಂತ ವೇದದಲ್ಲಿ ಈ ತರ ದೋಷ ಅಲ್ಲ ಅಂತ ವಿವರಣೆಯನ್ನ ಮಾಡಿ ಮುಂದಕ್ಕೆ. ಹಾಗಾಗಿ ಏನಾಯ್ತು ಅಂದ್ರೆ ಹರಿಯೇ ಸರ್ವೋತ್ತಮ ಅಂತ ಮಧ್ವಾಚಾರ್ಯರು ಮುಂದಿನ ವಾಕ್ಯದಲ್ಲಿ ತಿಳಿಸ್ತಾರೆ. ಸಮಾಧಿಕಸ್ಯ ರಾಹಿತ್ಯಾತ್ ನೋಪಚಾರ ಪುಮಾನಸೋ. ಸುಮ್ಮನೆ ಇಂಥ ಪುರುಷನ ಬಗ್ಗೆ ಏನೋ ಉಪಚಾರದಿಂದ ಪುರುಷ ಪುರುಷ ಅಂತ ಕರೆಯೋದಲ್ಲ, ನಿಜವಾಗಿ ಇವನು ಪ್ರಧಾನನೇ. ಯಾಕೆ ಇವನಿಗೆ ಸಮಾನರಾದ ವ್ಯಕ್ತಿಯೂ ಇಲ್ಲ, ಅವನಿಗಿಂತ ಉತ್ತಮರಾದವರು ಇಲ್ಲ. ಸಮ ಅಧಿಕಸ್ಯ ರಾಹಿತ್ಯಾತ್. ಆದ್ರಿಂದ ದೇವರಿಗೆ ಸಮಾನ ಯಾರು ಇಲ್ಲ, ದೇವರಿಗಿಂತ ಹೆಚ್ಚು ಯಾರು ಇಲ್ಲ ಅಂದ್ಮೇಲೆ ಅವನೇ ಉತ್ತಮ ತಾನೆ. ಅದರಿಂದ ಉಪಚಾರ ಪುಮಾನ್, ಸುಮ್ನೆ ಏನೋ ಉಪಚಾರಕ್ಕೆ ಈಗ ನೀನೇ ದೇವರಪ್ಪ ಬಾ ಇಲ್ಲಿ ಅಂತ ಕರೀತಾರೆ, ನೀನೇ ಗುರು ನಮ್ ಗುರು ಬಾ ಇಲ್ಲಿ ಅಂತ ಅಂತಾರೆ. ಸುಮ್ನೆ ಅದು ಹೊಸವನ್ ಗುರುನು ಅಲ್ಲ ಅವ್ನ್ ದೇವ್ರು ಅಲ್ಲ, ಅದಕ್ಕೆ ಕರಿತೀವಿ. ನಮ್ಗೆಲ್ಲ ಇವರೇ ನಮ್ಗೆಲ್ಲ ಇವರೇ ದೇವ್ರು ಇವ್ರು ಅಂತ ಹೇಳ್ತಾರೆ. ಇವರೇ ದೇವ್ರು ಅಂದ್ರೆ ದೇವರಲ್ಲ ಅವ್ರು. ಅಂದ್ರೆ ದೇವ್ರು ಹೇಗೆ ಅನುಕೂಲ ಮಾಡ್ಕೊಡ್ತಾನೆ ಎಲ್ಲದಕ್ಕೂ ಇರ್ತಾರಲ್ಲ, ಹಾಗೆ ಇವರು ಜೊತೆ ಸಹಕಾರ ಇರ್ತಾರೆ ಯಾವಾಗಲೂ ನಮ್ ಜೊತೆಗೆ ಅಂತ ಅಷ್ಟೇ. ಇದು ಉಪಚಾರ ಅಂತ ಕರೀತಾರೆ, ಉಪಚಾರ ಮಾಡೋದು ಅಂತ. ಸುಮ್ನೆ ಹೊಗಳ್ತಾ ಇರೋದು, ಸುಮ್ನೆ ಅನ್ನೋದು ಕೆಲವು ಸಲ ವಾಸ್ತವ ಆಗಿರುತ್ತೆ. ಸುಮ್ನೆ ಹೊಗಳೋದಂದ್ರೆ ಆ ಶಬ್ದ ಅವ್ರಲ್ಲಿ ಬಳಸೋಗಿಲ್ಲ, ಅದೇ ಬಳಸ್ತಾರೆ, ಅದ್ರ ಗುಣ ಸಾಮ್ಯ ಇಟ್ಕೊಂಡು. ಹೇಗೆ ಸಿಂಹ ಮಾಡ್ಬೇಕ ಅಂತ ಶಾಸ್ತ್ರದಲ್ಲೇ ಅದನ್ನೇ ಬಳಸ್ತಾರೆ. ಸಿಂಹ ಅಂತ ಏನೋ ಒಂದು ಶೂರತ್ವ ಇದೆ ಆ ಸಿಂಹದಂತೆ ಅಂತ ಇಟ್ಕೊಂಡು ಬಳಸ್ತಾರೆ. ಇವನು ಆನೆ ಅಂದ್ರೆ ತುಂಬಾ ದೊಡ್ಡದಾಗಿ ದಪ್ಪಗಿದ್ದಾನೆ ಅಂತ ಇವನು ಆನೆ ಅಂತ ಕರೀತಾರೆ ಅಷ್ಟೇ. ಅಂದ್ರೆ ಹೋಲಿಕೆಯನ್ನು ಇಟ್ಕೊಂಡು ಕರೆಯೋ ತರ ಅದು ಉಪಚಾರ. ಅದು ಮುಖ್ಯ ವ್ಯವಹಾರ ಅನ್ನಲ್ಲ, ಉಪಚಾರದಿಂದ ಮಾಡೋದು ಮುಖ್ಯ ಅಲ್ಲ. ಮುಖ್ಯವಾಗಿ ಆ ಶಬ್ದ ಅಲ್ಲಿ ಇರ್ಬೇಕು, ಆ ಗುಣಗಳು ಇರ್ಬೇಕು. ಆದ್ರಿಂದಲೇ ಎಷ್ಟೋ ಬಾರಿ ಈ ಹೊಗಳುವಿಕೆ ಏನಾಗ್ಬಿಡುತ್ತೆ ಅಂದ್ರೆ ಅವಿದ್ಯಮಾನ ಶ್ಲಾಘನಂ ಸ್ತುತಿ ಅಂತ ಕೆಲವರು ಅರ್ಥ ಮಾಡ್ಬಿಡ್ತಾರೆ. ಇಲ್ದೇ ಇರೋ ಗುಣ ಹೊಗಳೋದೇ ಸ್ತೋತ್ರ ಮಾಡೋದು ಅಂತ, ಸ್ತೋತ್ರ ಮಾಡೋದಂದ್ರೆ ಇಲ್ದೇ ಇರೋ ಗುಣ ಹೇಳೋದು ಅಂತ. ಹಾಗಲ್ಲ, ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ ಅಂತ. ಆ ಸ್ತುತಿ ಸ್ತೋತ್ರ ನಾವೆಲ್ಲ ಏನ್ ಪಾರಾಯಣ ಮಾಡ್ತೀವಲ್ಲ ಪ್ರತಿನಿತ್ಯ,
ಆ ಸ್ತುತಿ ಸ್ತೋತ್ರ ಅನ್ನೋದಕ್ಕೊಂದು ನಿರ್ವಚನ ಇದೆ, ಅದನ್ನ ಬಿಡಿಸಿದ ಗುಣಿ ನಿಷ್ಠ ಗುಣ ಅಭಿಧಾನಂ ಅಂತ ಅದನ್ನ ವಿವರಿಸ್ತಾರೆ. ಅಂದ್ರೆ ಯಾರು ಗುಣವಂತರೋ ಆ ಗುಣವಂತರಲ್ಲಿರೋ ಗುಣ ನೋಡಿ ಹೇಳೋದೇ ಸ್ತೋತ್ರ. ದೇವರಲ್ಲಿ ಅಷ್ಟು ಗುಣ ಇದೆ, ಎಷ್ಟು ಸಾಧ್ಯ ಆಗ್ತಾ ಇಲ್ಲ ಇಷ್ಟೊಂದು ಗುಣ ಹೇಳಲಿಕ್ಕೆ, ಆದಷ್ಟು ಗುಣ ಹೇಳೋದು ಅದೇ ಸ್ತೋತ್ರ ಅದಷ್ಟೇ. ಸ್ತೋತ್ರ ಮಾಡೋದು ಇವ್ರನ್ನ ಚೆನ್ನಾಗಿ ಸ್ತೋತ್ರ ಮಾಡಿ ಗುರುಗಳನ್ನಂದೇನು, ಗುರುಗಳಿರೋ ಒಳ್ಳೆ ಗುಣನ ಹೇಳಿ, ಮತ್ತೆ ತಂದೆ ತಾಯಿನ ಸ್ತೋತ್ರ ಮಾಡಿದ್ನೇ ಅರ್ಥ, ತಂದೆ ತಾಯಿರೋ ಒಳ್ಳೆ ಗುಣ ಹೇಳಿ ಅಂತ ಅಷ್ಟೇ ಅರ್ಥ. ಅದನ್ನೇ ಸ್ತೋತ್ರ ಅಂತ ಈ ಒಂದು ಶಬ್ದದಿಂದ ಕರೆಯೋದು. ಹಾಗೆ ಪುರುಷ ಸೂಕ್ತದಿಂದ ಪರಮಾತ್ಮನ ಸ್ತೋತ್ರ ನಡೆದಿದೆ ಏನರ್ಥ, ಪರಮಾತ್ಮನಿರೋ ಸಹಸ್ರ ಶೀರ್ಷ ಪುರುಷ, ಅವನು ರುದ್ರದೇವರಿಗೆ ತಾತನಾಗಿದ್ದಾನೆ, ಬ್ರಹ್ಮದೇವರಿಗೆ ಜನಕನಾಗಿದ್ದಾನೆ, ಚಂದ್ರ ಸೂರ್ಯ ಎಲ್ಲರಿಗೂ ಉತ್ಪತ್ತಿ ಪ್ರಧಾನಾಗಿದ್ದಾನೆ, ಅವರು ಉತ್ಪತ್ತಿ ಕಾರಣ ಆಗಿದ್ದಾನೆ, ತಥೋ ಜಾಯಾಂಶ ಪುರುಷ ಸರ್ವೋತ್ತಮನಾಗಿದ್ದಾನೆ. ಹೀಗೆ ಎಷ್ಟು ವಿವರಣೆ, ಇಷ್ಟೆಲ್ಲ ದೇವರ ಗುಣನೇ. ಆ ಗುಣ ಅವನಲ್ಲಿದೆ, ಇದ್ದ ಗುಣ ನಾವು ಹೇಳ್ತಾ ಇದೀವಿ ಅಂದ್ರೆ ಪುರುಷ ಸೂಕ್ತ ನಾವು ಸ್ತೋತ್ರ ಮಾಡ್ತಾ ಇದೀವಿ ಅಂತ ಅರ್ಥ ದೇವರನ್ನ. ಈ ತರ ಸಮ ಅಧಿಕ ಇಲ್ಲದೆ ಇರುವಂತಹ ಆ ಪರಮಾತ್ಮ ಉಪಚಾರದಿಂದ ಪುರುಷ ಅಲ್ಲ, ನಿಜವಾಗಿ ಅವನು ಪರಮ ಪುರುಷನ. ಅವನು ಪಶು ಪುರುಷನಿಗೆ ಹೀಗಿಲ್ಲ. ಆದ್ರಿಂದ ಇಲ್ಲೇನ್ ಹೇಳ್ತಾರೆ ಅಂದ್ರೆ ಉಪಚಾರ ಪುಮಾನ್ ಅಂದ್ರೆ ಈ ಪಶು ಪುರುಷ ಇದಾನಲ್ಲ ಅವನು ನಿಜವಾಗಿ ಉಪಚಾರ ಪುರುಷ. ಅಂದ್ರೆ ಅವನಲ್ಲಿ ಇಲ್ಲ, ಸುಮ್ಮನೆ ನೀವು ಹೇಳ್ತಾ ಇದ್ರಿ, ಆರೋಪ ಮಾಡ್ತಾ ಇದ್ರಿ ಅಂತ ಉಪಸರ್ಜನೀಭೂತನಾದ ಗೌಣ ಅವನು ಉಪಚಾರ. ಗೌಣನಾದ ಪಶು ಪುರುಷನಲ್ಲಿ ತಗೊಳ್ಬೇಡಿ, ಮುಖ್ಯನಾದ ಪರಮ ಪುರುಷನಾದ ನಾರಾಯಣನನ್ನೇ ತಗೊಳ್ಳಿ ಅಂತ. ಇಲ್ಲಿ ಒಂದು ವ್ಯಾಕರಣದ ವಿಚಾರ ಮಾಡ್ತಾರೆ. ಸಮಾಧಿಕಸ್ಯ ಅಂತ ಇದೆ, ಸಮ ಅಧಿಕ ಇಲ್ಲದೆ ಇರೋನು ಅಂತ ಅರ್ಥ. ಇದು ಎರಡೂ ಶಬ್ದ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಸೇರಿದಾಗ ದ್ವಿವಚನ ಬರುತ್ತೆ. ರಾಮ ಕೃಷ್ಣ ಇಬ್ರನ್ನ ಸೇರಿಸಿದಾಗ ರಾಮಕೃಷ್ಣವು ಅಂತ ಆಗತ್ತೆ. ಆ ಶಬ್ದಗಳನ್ನು ಸೇರಿಸಿದಾಗ ರಾಮಶ್ಚ ಕೃಷ್ಣಶ್ಚ ಅಂದಾಗ ರಾಮಕೃಷ್ಣ ಅಂತ ಕರಿಬಾರ್ದು. ಆ ರಾಮಕೃಷ್ಣ ಅಂತ ಹೆಸರಿರತ್ತಲ್ವಾ ಅಂದ್ರೆ ಅದಕ್ಕೆ ಬೇರೆ ಅರ್ಥ. ರಾಮಕೃಷ್ಣ ಅನ್ನೋ ಹೆಸರು ಕನ್ನಡದಲ್ಲಿ ಇಟ್ಟಿರ್ತೀವಿ, ಸಂಸ್ಕೃತದಲ್ಲೇ ರಾಮಕೃಷ್ಣ ಅನ್ಬೇಕು. ರಾಮಕೃಷ್ಣ ಇದ್ರೆ ರಾಮ ಸಹಿತ ಕೃಷ್ಣ ರಾಮಕೃಷ್ಣ ಅಂತ ಹೇಳ್ತಾರೆ, ರಾಮನ ಜೊತೆಗಿರೋ ಕೃಷ್ಣ ರಾಮಕೃಷ್ಣ ಅಂತ ಹೀಗೆ ಅರ್ಥವನ್ನ ಮಾಡೋದಿದೆ. ಅಥವಾ ರಾಮಕೃಷ್ಣ ಅಂದ್ರೆ ರಾಮ ಅಂದ್ರೆ ಸಂತೋಷ ನೀಡುವಂತಹ ಕೃಷ್ಣ ಅಂತ ರಾಮಕೃಷ್ಣ ಅಂತ, ಹೀಗೆ ಬೇರೆ ಬೇರೆ ತರ ಅರ್ಥವನ್ನು ಮಾಡ್ಲಿಕ್ಕೆ ಬರುತ್ತೆ ಒಂದು ಶಬ್ದಕ್ಕೆ. ಇಲ್ಲಿ ಉಪಚಾರ ಪುಮಾನ್, ಉಪಚಾರ ಅಂದ್ರೆ ಗುಣ, ಅಪ್ರಧಾನ ಅಂತ ಅರ್ಥ. ಅಪ್ರಧಾನನಾದ ಪಶು ಪುರುಷರನ್ನ ಇಲ್ಲಿ ನಾರಾಯಣ ಅನುಭಾಗದಲ್ಲಿ ಹೇಳಿಲ್ಲ. ಸಮಾಧಿಕಸ್ಯ ಅಂದ್ರೆ ದ್ವಿವಚನ ಹಾಕ್ಬೇಕಾಗಿತ್ತಲ್ಲ, ಅದೇನ್ ತೊಂದರೆ ಇಲ್ಲ, ದ್ವಿವಚನವನ್ನೇ ಬಳಸ್ಬೇಕು ಅಂತಿಲ್ಲ. ಸಂಸ್ಕೃತದಲ್ಲಿ ಏಕವಚನವನ್ನು ಬಳಸೋದು ಇದೆ, ಅದನ್ನ ತಪ್ಪಿಲ್ಲ ಅಂತ. ಇದಾದ್ಮೇಲೆ ಇದೊಂದು ವಿಷಯ ಅಲ್ಲ, ಇಷ್ಟೊಂದು ಯಾಕೆ ಕಷ್ಟ ಪಡ್ತಾ ಇದ್ರಿ, ಪುರುಷ ಸೂಕ್ತದಲ್ಲಿ ಪಶು ಪುರುಷನ ಬಗ್ಗೆ ಹೇಳ್ತಾ ಇಲ್ಲ, ನಾರಾಯಣನ ಬಗ್ಗೆ ಹೇಳ್ತಾ ಇದೀವಿ, ವಿಷ್ಣುವಿನ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಅಂತ ಇಷ್ಟನ್ನ ನೀವು ಶಿಷ್ಯರಿಗೆ ತಿಳಿಸ್ಬೇಕು. ತಿಳಿಸ್ಲಿಕ್ಕೆ ಒಂದು ಒಳ್ಳೆ ಪ್ರಮಾಣ ಕೊಡ್ಬೋದಿತ್ತಲ್ಲ. ಏನ್ ಪ್ರಮಾಣ ಅಂದ್ರೆ ನಾರಾಯಣ ಅನುವಾಕ ಅಂತ ಕರಿತೀವಿ ಅಂತ ಆಗ್ಲೇ ಬಂತು. ನಾರಾಯಣ ಅಂತ ಪುರುಷನಲ್ಲಿ ಶಬ್ದವನ್ನು ಬಳಕೆ ಮಾಡ್ತಾ ಇದೀವಿ ಅಂದ್ರೆ ಅದು ಒಂದು ಸಾಕು. ಅವ್ನು ಪಶು ಪುರುಷನೂ ಅಲ್ಲ, ರುದ್ರನೂ ಅಲ್ಲ, ಬ್ರಹ್ಮನೂ ಅಲ್ಲ, ಯಾವ ಮನುಷ್ಯನೂ ಇಲ್ಲ. ಯಾಕೆ ನಾರಾಯಣ ಅನ್ನೋ ಶಬ್ದ ಅದು ವಿಷ್ಣುವನ್ನೇ ತಿಳಿಸ್ಕೊಡೋ ಶಬ್ದ, ಅದು ಯಾವತ್ತೂ ಶಿವನನ್ನೂ ಹೇಳಲಿಕ್ಕಾಗಲ್ಲ. ಆದ್ರಿಂದಲೇ ನಾವು ಕೇಳ್ತಾ ಇರ್ತೀವಿ, ಒಬ್ರು ಪ್ರಯತ್ನ ಪಟ್ರಂತೆ. ಏನ್ ಪ್ರಯತ್ನ ಪಟ್ರು? ನಾವ್ ಹೇಗೆ ವೇದದಲ್ಲಿ ಬರುವಂತಹ ಪ್ರತಿಯೊಂದು ಶಬ್ದ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ದೇವರನ್ನೇ ಮುಖ್ಯವಾಗಿ ಹೇಳುತ್ತೆ. ಯಾವುದೇ ಶಬ್ದ, ಯಮ, ಇಂದ್ರ, ಚಂದ್ರ, ಕುಬೇರ, ಯಾವ ಶಬ್ದನ ತಗೊಳ್ಳಿ, ದೇವತೆಗಳ ಹೆಸರು, ಅದು ಎಲ್ಲಾ ಶಬ್ದ ಮುಖ್ಯವಾಗಿ ದೇವರನ್ನೇ ಹೇಳೋದು. ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನೀವೊಂದು ಜ್ಯೋತಿಷ್ಠೋಮ ಯಾಗ ಅಂದ್ರ, ಹೋಮಾನ ಹೋಮ ಅಂದ್ರ, ಈ ಶಬ್ದನೂ ದೇವರನ್ನ ಹೇಳುತ್ತೆ. ಮತ್ತೆ ಚ ಅದು ದೇವರನ್ನ ಹೇಳುತ್ತೆ, ಅಪಿ ಅದು ದೇವರನ್ನ, ಏನ್ ಹೇಳಲ್ಲ. ದುಃಖಿ ಅಂತೇನೆ, ದುಃಖ ಇರೋ, ದುಃಖಿ ಅನ್ನೋ ಶಬ್ದನು ದೇವರನ್ನೇ ಹೇಳತ್ತಂತೆ. ಮತ್ತೆ ಅನಿಷ್ಟ ಅಂತ ಬೈತಾ ಇರ್ತಾರಲ್ಲ, ಇವನೊಬ್ಬ ಅನಿಷ್ಟ, ಅನಿಷ್ಟ ಅನ್ನೋದು ದೇವರಿಗೆ ಅನ್ವಯಿಸತ್ತಂತೆ. ಮತ್ತೆ ಕೋಪ, ಕೋಪ ಅನ್ನೋ ಶಬ್ದ ದೇವರಿಗೆ ಇದೆಯಂತೆ. ಮತ್ತೆ ಲೋಭಿ, ಮತ್ಸರಿ, ದೋಷಿ, ಕಪಟಿ, ಕಪಟ ನಾಟಕ ಸೂತ್ರಧಾರಿ, ಎಲ್ಲಾ ಶಬ್ದನೂ ಇದೆ ದೇವರಲ್ಲಿ, ಯಾವ ಶಬ್ದ ಇಲ್ಲ ಅಂತಿಲ್ಲ. ಅದರ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಮಧ್ವಾಚಾರ್ಯರ ಉಪಾಯ ಹೇಳ್ತಾರೆ, ಅದು ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ, ಅದ್ ನಂತರ ನೋಡೋಣ. ಅಂತೂ ಪ್ರತಿಯೊಂದು ಶಬ್ದ ದೇವರನ್ನ ಹೇಳುತ್ತೆ. ಅದರಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಂತೆ ಏನು, ಎಲ್ಲಾ ಪುರುಷನನ್ನ, ಎಲ್ಲಾ ಶಬ್ದವನ್ನ ಶಿವನಲ್ಲಿ ಯೋಚಿಸ್ತೀವಿ ಅಂತ, ರುದ್ರದೇವರಲ್ಲಿ. ಯಾಕೆ ಸಂಸ್ಕೃತ ವಿದ್ವಾಂಸರೇ ಎಲ್ರು, ಏನೊಂದ್ ಶಬ್ದ ಕೊಟ್ರೆ ಅನೇಕ ಅರ್ಥ ಹೇಳಿಕ್ ಬರಲ್ವಾ, ಯಾವ ಶಬ್ದನ ಕೊಡಿ ನಾವು ಶಿವನನ್ನ ಹೇಳ್ತಾ ಇದ್ದೀವಿ ಶಬ್ದ ಅಂತ ತೋರಿಸ್ತೀವಿ ಅಂತ. ಎಲ್ಲಾ ಶಬ್ದಕ್ಕೂ ಆಗೋಯ್ತಂತೆ, ಆದ್ರೆ ಒಂದು ಶಬ್ದಕ್ಕೆ ಮಾತ್ರ ಸೋತು ಬಿಟ್ರಂತೆ, ಆಗ್ಲಿಲ್ಲ. ಯಾಕೆ? ನಾರಾಯಣ ಅನ್ನೋ ಶಬ್ದ ಮಾತ್ರ ಶಿವನನ್ನ ಹೇಳ್ತಾ ಇಲ್ಲ. ಆ ಶಬ್ದ ಶೈವರು ಹೋಗ್ತಾರೆ, ಸಾಧ್ಯ ಇಲ್ಲ. ಯಾಕಂದ್ರೆ ನಾರಾಯಣ ಅನ್ನೋಲ್ಲಿ ಣ ಬರತ್ತಲ್ಲ, ಣ ಅದು ಬಹಳ ಮುಖ್ಯ. ಅದು ನಾರಾಯಣ ಇತ್ತು, ಅಯನ ಇತ್ತು, ರಾಮಾಯಣ ರಾಮಾಯಣ ಆಯ್ತು, ಹಾಗೆ ನಾರಾಯಣ ನಾರಾಯಣ ಆಯ್ತು. ಆ ಣ ಆಗಬೇಕು ಅಂದ್ರೆ ಒಂದು ನಿಯಮ ಹೇಳಿದ್ದಾರೆ, ಯಾರು ಪಾಣಿನಿ ಋಷಿಗಳು ವ್ಯಾಕರಣ ಸೂತ್ರದಲ್ಲಿ.
ಆ ನಿಯಮ ಶಿವನಲ್ಲಿ ಬರಲ್ಲ, ಅದಕ್ಕೋಸ್ಕರ ಅದು ವಿಷ್ಣುವನ್ನೇ ಹೇಳ್ಬೇಕು ಅಂತ ಅದು ಎಲ್ರೂ ಒಪ್ಪಿರೋ ವಿಚಾರ. ಯಾಕೆಂದ್ರೆ ನಾರಾಯಣಗಳು ನಾ ಬರ್ಬೇಕು ಅಂದ್ರೆ ಈ ಶಬ್ದ ರೂಢಿ ಇರ್ಬೇಕು ಆ ವ್ಯಕ್ತಿಯಲ್ಲಿ. ರೂಢಿ ಅಂದ್ರೆ ಹೆಚ್ಚು ವಿದ್ವಾಂಸರು ಬಳಸಿರ್ಬೇಕು. ನಾರಾಯಣನ ಶಬ್ದವನ್ನ ಹೆಚ್ಚು ಬಳಸೋದು ಯಾರಲ್ಲಿ? ವಿಷ್ಣುವಿನಲ್ಲೇ ಬಳಸೋದು ನಾರಾಯಣ ಅಂತ, ಲಕ್ಷ್ಮೀಪತಿಯಲ್ಲಿ, ಹೊರತು ಯಾರೋ ಶಿವನಲ್ಲಿ ಪಾರ್ವತೀಪತಿಯಲ್ಲಿ ಬಳಸಲ್ಲ ಆ ಶಬ್ದ. ಹಾಗಾಗಿ ರೂಢಿ ಇರಬೇಕು, ಆಗ ಮಾತ್ರ ಣ ಬರುತ್ತಂತೆ ಆ ಶಬ್ದದಲ್ಲಿ. ಆ ಣ ಬಂದಿರೋದ್ರಿಂದ ವ್ಯಾಕರಣದ ಪ್ರಕಾರ ಅದೇನ್ ತಿಳಿಸ್ತಾ ಇರ್ತದೆ, ವಿಷ್ಣುವಿನಲ್ಲೇ ಇರೋ ಶಬ್ದ ಅಂತ. ಅದೊಂದು ಶಬ್ದ ಮಾತ್ರ ಸಮರ್ಥನೆ ಮಾಡ್ಲಿಕ್ಕೆ ಬರ್ಲಿಲ್ಲ ಶಿವನ್ ಪರವಾಗಿ. ಹೀಗೆ ಶಿವನ ಭಕ್ತರು ಶೈವರು ಏನಿದ್ದಾರೆ ಅವರಿಗೆ ಕಷ್ಟವಾದ ನಾರಾಯಣ ಶಬ್ದ ಕೊಟ್ಟೇ ಉತ್ತರ ಕೊಡಬಹುದಿತ್ತು. ಇಷ್ಟೆಲ್ಲ ಯಾಕೆ ಇದು ಪುರುಷ ಸೂಕ್ತದಲ್ಲಿ ಪಶು ಪುರುಷನ ಬಗ್ಗೆ ಹೇಳ್ತಾ ಇಲ್ಲ ಅಂತ ಇಷ್ಟೊಂದು ಯಾಕೆ ಕಷ್ಟಪಟ್ಟು ಸಮರ್ಥನೆ ಮಾಡ್ತಾ ಇದೀರಿ? ಪಶು ಪುರುಷನ ಹೇಳ್ದೇ ಇರೋ ಶಬ್ದ ನಾರಾಯಣ ಶಬ್ದ ಆಗತ್ತಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ನಾರಾಯಣ ನಾಮಾದಿನ ಹೌದು ಇದು ಕಾರಣ ಇತ್ತು, ಆದ್ರೂ ಹರಿರೇವ ಅಯಮಿತಿ ಶಿಷ್ಯೈರೇವ ಜ್ಞಾತುಂ ಶಕ್ಯತೆ ಅಂತ ನೋಡ್ತಾం. ಅದು ಶಿಷ್ಯರು ಸ್ವಲ್ಪ ತಲೆ ಉಪಯೋಗಿಸ್ಲಿ, ಅವ್ರಿಗೆ ಇದು ಗೊತ್ತಾಗ್ಬಿಡತ್ತೆ ಅಂತ ನಾವು ಹೇಳೋದನ್ನ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಅಂದ್ರೆ ಗ್ರಂಥಕರ್ತೃಗಳು ಜಯತೀರ್ಥರಿಂದ ಹಿಡಿದು ಅನೇಕ ಗ್ರಂಥಕರ್ತೃಗಳು ಎಷ್ಟೋ ಬಾರಿ ಮೌನ ವಹಿಸ್ತಾರೆ, ಕೆಲವು ವಿಷಯಕ್ಕೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಅಲ್ಲ ಇದು ಹೇಳ್ಬೋದಿತ್ತಲ್ವಾ ಅಂತ ನಮ್ಗೆ ಅನ್ಸುತ್ತೆ, ಯಾಕೋ ಬಿಟ್ಟಿದ್ದಾರೆ ಅಂತ. ಅವ್ರು ಬಿಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ನಿಮಗವ್ರು ಬಿಟ್ಟಿದ್ದಾರೆ, ನೀವು ಯೋಚಿಸ್ಕೊಂಡ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಇದು ಟಿಪ್ಪಣಿಕಾರರಾಗ್ಲಿ, ಯಾಕಂದ್ರೆ ಎಲ್ಲಾ ವಿಷಯವನ್ನು ಹೇಳ್ತಾ ಹೋದ್ರೆ ಅದು ಮುಗಿಯಲ್ಲ. ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಕಠಿಣವಾದ ವಿಷಯವನ್ನ ಹೇಳಿ ಕೆಲವು ವಿಷಯವನ್ನ ಶಿಷ್ಯರೇ ತಮ್ಮ ಬುದ್ಧಿ ಶಕ್ತಿಯಿಂದ ತಿಳ್ಕೊಳ್ಳಿ ಅಂತ ಬಿಟ್ಟಿರ್ತಾರೆ. ಅದನ್ನ ಇಲ್ಲೇ ಹೇಳ್ತಾರೆ, ಹರಿರೇವ ಅಯಂ ಇತಿ ನಿಜ, ಹರಿನೇ ಇವನು ಶ್ರೀಹರಿನೇ ಅಂತ ಗೊತ್ತಾಗತ್ತೆ. ಯಾವ್ದ್ರಿಂದ? ನಾರಾಯಣನ ಹೆಸರಿನಿಂದ. ಇದು ಪುರುಷ ಸೂಕ್ತದಲ್ಲಿ ಆರಾಮಾಗಿ ಗೊತ್ತಾಗತ್ತೆ. ಆದ್ರೂ ಶಿಷ್ಯೈರೇವ ಜ್ಞಾತುಂ ಶಕ್ಯತೆ, ಶಿಷ್ಯರೇ ಅದನ್ನ ತಿಳ್ಕೊಳ್ಬಹುದು ಅಂತ ಹೇಳಲಿಲ್ಲ, ಅದೇ ನಮ್ಮ ಸಾಮರ್ಥ್ಯ ಅವ್ರಿಗಿದೆ ಅಂತ ಬಿಟ್ಟಿದ್ದೀವಿ ಅಂತ. ಇದು ಒಂದು. ಇದಾದ್ಮೇಲೆ ಇಲ್ಲಿವರೆಗೆ ಏನಾಯ್ತು? ಯಾಕಂದ್ರೆ ಅನೇಕ ವಿಚಾರಗಳು ಬಂತು ಇಷ್ಟೊತ್ತಿಗೆ. ಅದಕ್ಕೆ ಇಲ್ಲಿವರೆಗೆ ಏನಾಯ್ತು ಅನ್ನೋದನ್ನ ಮುಂದಿನ ಸುಧಾಮೂಲದಲ್ಲಿ ಸಾರವಾಗಿ ಪ್ರಶ್ನೆ ಮಾಡ್ಕೊಂಡು ಹೇಳ್ತಾರೆ. ಆದ್ರೆ ಒಂದು ಕೊನೆಗೊಂದು ಪ್ರಶ್ನೆ ಹೇಳ್ತಾರೆ, ಯಾಕೋ ಇನ್ನೊಂದು ಪ್ರಶ್ನೆ ಇದೆ ಅಂತ ಮತ್ತೆ ಹೇಳ್ತಾರೆ. ಏನಾಯ್ತು ಇಲ್ಲಿವರೆಗೆ? ಅದ ಸಾರ ತುಂಬಾ ಚೆನ್ನಾಗಿ ಜಯತೀರ್ಥರು ಗ್ರಹಣ ಮಾಡ್ತಾರೆ. ಅವ್ರು ಯಾವಾಗಲೂ ಒಂದು ವಿಷಯ ಶುರು ಮಾಡಿದ್ರೆ ಮಧ್ಯಕ್ಕೆ ಲಿಂಕ್ ಕೊಡ್ತಾ ಇರ್ತಾರೆ, ಮತ್ತೆ ಅದರ ಸಾರ ಹೇಳಿ ಹೇಳಿ ಮುಂದಕ್ಕೆ ಹೋಗ್ತಾರೆ ಜಯತೀರ್ಥರು. ಆದ್ರೆ ಅದು ಪುನರುಕ್ತಿ ಅಲ್ಲ, ಅದು ಹೇಳಿದ್ದೇನೆ ಮತ್ತೆ ಹೇಳಿದ್ದು ಅಂತಲ್ಲ, ಅದು ಹೇಳಿದ್ರೆ ನಿಮಗೆ ಲಿಂಕ್ ಸಿಗೋದೇ ಇಲ್ಲ. ಆದ್ರಿಂದ ಒಂದು ಸಲ ಒಂದು 5-6 ಒಂದು 100 ಪುಟ 100 ಪೇಜ್ಗಳಷ್ಟು ವಿವರಣೆ ಮಾಡ್ಬಿಟ್ಟು ಕೊನೆಗೆ 1 ಪೇಜಲ್ಲಿ ನೋಡಿ ಇಷ್ಟು 100 ಪೇಜಲ್ಲಿ ಹೇಳಿದ್ದು ಇಷ್ಟು ಅಂತ ಬರೀತಾರಲ್ಲ, ಅದು ಅದ್ಭುತವಾಗಿ ಅರ್ಥ ಆಗತ್ತಾಗ. ಅಲ್ಲಿವರೆಗೆ 100 ಪೇಜ್ ಓದ್ಲಿಕ್ಕೆ ಕಷ್ಟಪಟ್ಟು ಸಾಕಾಗಿ ಏನ್ ಅರ್ಥ ಅಂತ ಗೊತ್ತಿರಲ್ಲ ಒಟ್ಟು ಸಾರ. ಆದ್ರೆ 1 ಪೇಜಲ್ಲಿ ಇಷ್ಟಾಯ್ತು ಇವಾಗ ಹೀಗೆ ಹೇಳಿದ್ದು ಅಂತಂದ್ರೆ ಮಹದಾನಂದ. ಹಾಗೆ ಇಲ್ಲಿ ಪುರುಷ ಸೂಕ್ತದ ಅರ್ಥದ ವಿವರಣೆ ಆಯ್ತು, ಎಲ್ಲ ಆಯ್ತು ಸರಿ, ಇದೆಲ್ಲ ಯಾಕೆ ಬಂತು, ಏನಕ್ಕಾಯ್ತು, ಏನೋ ಗೊತ್ತೇ ಆಗಲ್ಲ. ಈಗ ಲಿಂಕ್ ಕೊಡ್ತಾರೆ. ಏನು? ಈಗ ಇಲ್ಲಿವರೆಗೆ ದೇವರಿಗೆ ಒಬ್ಬ ಅಧಿಪತಿ ಇಲ್ಲ, ಅಂದ್ರೆ ದೇವರಿಗಿಂತ ಒಬ್ಬ ದೊಡ್ಡವನಿಲ್ಲ, ಹಾಗೆ ದೇವರು ಸರ್ವಾಧಿಕ, ಎಲ್ರಿಗಿಂತಲೂ ಉತ್ತಮ ಅಂತ ಹೇಳಿದ್ರು. ಜೊತೆಗೆ ಅವನಿಗೆ ಸಮಾನರಾದವರು ಇಲ್ಲ ಅಂತೆಲ್ಲ ಬಂತಲ್ಲ. ಇದೆಲ್ಲ ಗುಣ ಯಾರಲ್ಲಿ ಬರುತ್ತೆ? ಪಶುನಲ್ಲಿ ಬರಲ್ಲ, ಜೀವರಲ್ಲಿ ಬರಲ್ಲ, ಹಿರಣ್ಯ ಗರ್ಭರಲ್ಲೂ ಬರಲ್ಲ, ಶಿವನಲ್ಲೂ ಬರಲ್ಲ. ಅದನ್ನ ಪುರುಷ ಶಬ್ದವನ್ನ ಬಳಸಿದ್ದಾರೆ ಇಂಥ ವ್ಯಕ್ತಿಯಲ್ಲಿ ಅಂದ್ರೆ ಅದು ದೇವರೇ ಆಗ್ಬೇಕು. ಯಾಕೆಂದ್ರೆ ಅಂಥ ವ್ಯಕ್ತಿ ಇನ್ಯಾರು ಸಿಗಲ್ಲ. ಅಷ್ಟೇ ಅಲ್ಲ, ನಾರಾಯಣ ಅನ್ನೋ ಹೆಸರಿನಿಂದ ಏನ್ ತಿಳಿಸ್ತಾ ಇದ್ದಾರೆ? ನಾರಾಯಣ ಅಂದ್ರೆ ವಿಷ್ಣುನೇ ಅಂದ್ಮೇಲೆ ಪಶುನೂ ಅಲ್ಲ, ಪುರುಷನೂ ಅಲ್ಲ, ಶಿವನೂ ಅಲ್ಲ. ಇನ್ನು ಅಬ್ಧಿಶಯತ್ವಾದಿ, ಸಮುದ್ರದಲ್ಲೇ ಮಲಗಿರೋನು, ಸಮುದ್ರವನ್ನೇ ಮನೆ ಮಾಡ್ಕೊಂಡಿರೋನು ಅಂತ ದೇವರ ಧರ್ಮ ಇದು. ಅದನ್ನ ಹೇಳೋದ್ರಿಂದಲೂ ಈ ಪುರುಷ ಅನ್ನೋ ಶಬ್ದ ಪುರುಷ ಸೂಕ್ತದಲ್ಲಿ ಬಳಸಿದ್ದು ದೇವರ ಬಗ್ಗೆನೇ, ಪಶು ಪುರುಷನ ಬಗ್ಗೆ ಅಲ್ಲ, ವಿಷ್ಣುವಿನ ಬಗ್ಗೆನೇ ಇರೋ ಶಬ್ದ. ಆದ್ರೆ ತೃಪ್ತಿ ಆಗ್ಲಿಲ್ಲ, ಒಂದ್ ಪ್ರಶ್ನೆ ಉಳಿತು. ಏನು? ಹೌದು, ನೀವು ಪುರುಷ ಅನ್ನೋ ಶಬ್ದವನ್ನ ವಿಷ್ಣುವಿನಲ್ಲಿ ಹೇಗೋ ಒಂದು ಸಮರ್ಥನೆ ಮಾಡಿದ್ರಿ, ಆಯ್ತು. ಆದ್ರೆ ಪುರುಷ ಅನ್ನೋ ಶಬ್ದ ವಿಷ್ಣುವಿನಲ್ಲಿ ಮುಖ್ಯವಾಗಿ ಬಳಸಲ್ಲ, ಅದು ಹೇಗೋ ಒಂದ್ ರೀತಿಯಲ್ಲಿ ಅಮುಖ್ಯವಾಗಿ ಬಳಸ್ತಾರಷ್ಟೆ ಅಂತ ಯಾಕಾಗ್ಬಾರ್ದು ಅಂತ ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾನೆ. ಅಂದ್ರೆ ಈಗ ಕೃಷ್ಣ ಅನ್ನೋ ಹೆಸರು ವಾಸ್ತವಿಕವಾಗಿ ಯಾರಿಗೆ? ದೇವರಿಗೆ. ರಾಮ ಅನ್ನೋ ಹೆಸರು ದೇವರಿಗೆ. ನರಸಿಂಹ ದೇವರಿಗೆ. ರಾಮಚಂದ್ರ ದೇವರಿಗೆ. ಆದ್ರೆ ನಾವೆಲ್ಲ ಏನ್ ಹೆಸರು ಇಟ್ಕೊಂಡಿರ್ತೇವೆ? ನಾರಾಯಣ, ಸತ್ಯನಾರಾಯಣ, ರಾಮ, ಕೃಷ್ಣ, ರಾಮಚಂದ್ರ ಎಲ್ಲ ಹೆಸರು ಇಟ್ಕೊಂಡಿದೀವಿ. ಈ ಶಬ್ದ ಎಲ್ಲ ನಮ್ಮಲ್ಲಿ ಮುಖ್ಯನಾ? ಅಲ್ಲ. ದೇವರ ಸ್ಮರಣೆ ಬರುತ್ತೆ ಅಂತ ಶಬ್ದ ಹೆಸರಿಟ್ಟಿದ್ದಾರೆ. ಈ ಶಬ್ದಕ್ಕೆಲ್ಲ ನಾವ್ ಅರ್ಥ ಹೇಗೆ? ಮುಖ್ಯವಾಗಿ ಅಲ್ಲ, ಉಪಚಾರೇಣ ಅಂತ ಹೇಳ್ತಾರೆ. ಇದನ್ನ ಉಪಚಾರ ಅಷ್ಟೇ, ಅಮುಖ್ಯವಾಗಿ ಇವರ ಅರ್ಥ. ಯಾಕಂದ್ರೆ ಆ ಶಬ್ದದ ಏನ್ ಅರ್ಥ ಹೇಳತ್ತೆ ಆ ಅರ್ಥ ನಮ್ಮಲ್ಲಿ ಇಲ್ವೇ ಇಲ್ಲ. ಸುಮ್ಮನೆ ಕರೆಯೋದಷ್ಟೇ, ಹೆಸರನ್ನ ಇಟ್ಟಿರೋದು ಅಷ್ಟೇ. ಅದು ದೇವರ ಸ್ಮರಣೆ ಆಗಿರೋ ದೃಷ್ಟಿಯಿಂದ. ಯಾಕೆ ದೇವರ ನಾಮ ಇಡ್ಬೇಕು ಅಂತ ಶಾಸ್ತ್ರ ವಿಹಿತ ಆದ್ರಿಂದ, ಅಥವಾ ಗುರುಗಳ ನಾಮ, ಒಟ್ಟು ಗ್ರಂಥ ನಾಮ, ಈ ತರ ಯಾವ್ದಾರೊಂದು ಇರ್ತದೆ, ಒಟ್ಟು ಆಧ್ಯಾತ್ಮ ಸಂಬಂಧಪಟ್ಟಿದ್ದು. ಇಲ್ಲಿ
ಪುರುಷ ಅನ್ನೋ ಶಬ್ದವನ್ನ ವಿಷ್ಣುವಿನಲ್ಲಿ ಬಳಸಿದ್ದು ಹೇಗೆ ಅಂದ್ರೆ ಈ ತರ ಅಂತ ಉಲ್ಟಾ ಮಾಡಿದ್ರಿ. ಹೇಗೆ ದೇವರ ಹೆಸರನ್ನ ನಾವ್ ಇಟ್ಕೊಳ್ತೀವಿ, ದೇವರಲ್ಲಿ ಮುಖ್ಯ ಆ ಶಬ್ದ, ಅದ ನಮ್ಮಲ್ಲಿ ಮಾತ್ರ ಮುಖ್ಯ, ಕೃಷ್ಣ ರಾಮ ಇತ್ಯಾದಿಗಳೆಲ್ಲ. ಆದ್ರೆ ನಮ್ಮಲ್ಲಿ ಬಳಸೋ ಶಬ್ದ ಯಾವುದು? ಪುರುಷ ಶಬ್ದ. ಆ ಪುರುಷ ಶಬ್ದವನ್ನ ದೇವರಲ್ಲಿ ಅಮುಖ್ಯವಾಗಿ, ಯಾಕೆ ಪುರುಷ ಅಂದ್ರೆ ಜೀವರನ್ನ ಸಾಮಾನ್ಯವಾಗಿ ಕರೆಯೋದು, ಇಲ್ಲಿ ದೇವರಿಗೂ ಒಂದು ಶಬ್ದ ಇಟ್ಕೊಳ್ಳೋಣ ಅಂತ ಮುಖ್ಯವಾಗಲ್ಲ, ಅಮುಖ್ಯವಾಗಿ ಹೇಗ್ ದೇವರ ಹೆಸರನ್ನು ನಾವ್ ಇಟ್ಕೊಳ್ತೀವಲ್ಲ ಆ ರೀತಿ ಇಲ್ಲಿ ಅಂತ ಒಂದು. ಆದ್ರೆ ತಪ್ಪು. ಯಾಕೆಂದ್ರೆ ದೇವರಿದ್ದಾಗ ನಾವು ಉದರದ ಒಳಗಡೆ ಇದ್ವಿ ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲ ನಮ್ಗೆ ಎಚ್ಚರನೂ ಇರ್ಲಿಲ್ಲ, ಆಗಿರೋ ಪುರುಷ ಅವನೊಬ್ಬನೇ, ಇನ್ಯಾರು ಇಲ್ಲ. ಅಂಥ ಪುರುಷನಾದ ಆ ಪರಮಾತ್ಮನನ್ನ ನಾವು ನಮ್ಮ ಹೆಸರನ್ನ ದೇವ್ರು ಇಟ್ಕೊಂಡಿದ್ದಾನೆ ಅಂದ್ರೆ, ಪುರುಷ ಅನ್ನೋದನ್ನ ಪುರುಷ ಸೂಕ್ತದಲ್ಲಿ ಪುರುಷ ಅಂತ ದೇವ್ರು ಇಟ್ಕೊಂಡಿದ್ದಾನೆ ಅಂದ್ರೆ ಇದು ತಪ್ಪು. ಆದ್ರೆ ಇವ್ರು ಹೇಳಿದ್ದು ಇಲ್ಲ, ಪುರುಷ ಅನ್ನೋ ಶಬ್ದಕ್ಕೆ ದೇವರಲ್ಲಿ ಬಳಕೆ ಮಾಡೋಣ, ಅದು ದೇವ್ರನ್ನ ಮುಖ್ಯವಾಗಿ ಹೇಳೋ ಶಬ್ದ ಅದಲ್ಲ, ಯಾಕೆ ಆಗ್ಬಾರ್ದು ಅಂತ ಪ್ರಶ್ನೆ ಕೇಳಿದ್ರು. ಆಗ ಇವ್ರು ಹೇಳ್ತಾರೆ, ಇಲ್ಲ ನೋಡಿ, ಯಾವತ್ತೂ ಒಂದು ಮುಖ್ಯವಾದ ಅರ್ಥ ಬಿಟ್ಟು ಅಮುಖ್ಯವಾದ ಅರ್ಥ ತಗೊಳ್ಬೇಕು ಅಂದ್ರೆ ಪುರುಷ ಶಬ್ದ ನೇರವಾಗಿ ದೇವರನ್ನೇ ಹೇಳುತ್ತೆ ಅಂತ ಹೇಳ್ಬೇಕು. ಆದ್ರೆ ಆಗ್ತಾ ಇಲ್ಲ ಅಂದಾಗ ಯಾವ್ದಾದ್ರು ಗೌಣ ಅರ್ಥ ತಗೊಳ್ಬೇಕು. ಉದಾಹರಣೆಗೆ ನೋಡಿ, ಗಂಗಾಯಾಮ್ ಘೋಷ ಅಂತ ಶಾಸ್ತ್ರದಲ್ಲಿ ಕೊಡ್ತಾರೆ, ಪ್ರಸಿದ್ಧ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ, ಘೋಷ ಅಂದ್ರೆ ಹಳ್ಳಿ ಅಂತ ಅರ್ಥ. ಘೋಷ ಅಂದ್ರೆ ಶಬ್ದ ಅಲ್ಲ, ಹಳ್ಳಿ ಅಂತ ಅರ್ಥ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ, ಗಂಗೆಯಲ್ಲಿ ಹಳ್ಳಿ ಹೇಗಿರ್ಲಿಕ್ಕೆ ಸಾಧ್ಯ? ಗಂಗೆಯಲ್ಲಿ ಹಳ್ಳಿ ಇದೆ, ಅದು ಹೆಂಗಿರೋದು ಹೆಂಗ್ ಸಾಧ್ಯ? ಗಂಗೆ ಪ್ರವಾಹ ಹರಿತಾ ಇರೋದು, ಪ್ರವಾಹದಲ್ಲಿ ಹಳ್ಳಿ ಇರಲ್ಲ. ಅದನ್ನ ಗಂಗಾ ಶಬ್ದಕ್ಕಲ್ಲಿ ಪ್ರವಾಹ ಅನ್ನೋ ಮುಖ್ಯ ಅರ್ಥ ಅಲ್ವೇ ಇಲ್ಲ, ಅದನ್ನ ತಗೊಳ್ಬಾರ್ದು. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪ್ರವಾಹದಲ್ಲಿ ಸ್ನಾನ ಮಾಡಿ ಅಂತ ಅರ್ಥ. ಪ್ರವಾಹ ಅಂದ್ರೆ ಜೋರಾಗೆ ಬರ್ಬೇಕು ಅಂತಿಲ್ಲ, ಹರಿತಾ ಇದೆ, ಹರಿಯೋ ನದಿಯಲ್ಲಿ ಸ್ನಾನ ಮಾಡಿ ಅಂತ ಅಭಿಪ್ರಾಯ. ಅದೇ ಇಲ್ಲಿ ಹರಿಯೋ ನದಿಲಿ ಹಳ್ಳಿ ಇದೆ ಅಂದ್ರೆ ತಪ್ಪಾಗತ್ತೆ. ಅದಕ್ಕೇನ್ ಮಾಡ್ತೀವಿ, ಗಂಗಾ ಶಬ್ದಕ್ಕೆ ಸ್ವಲ್ಪ ಬೇರೆ ಅರ್ಥ ಮಾಡ್ತೀವಿ. ಏನಂತ? ಅದು ಹರಿಯೋ ನದಿ ಅಲ್ಲ, ಹರಿಯೋ ನದಿ ದಡದಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಮಾಡ್ತೀವಿ. ಸರಿ ಹೇಳ್ತೀವಿ. ಹಾಗಾದ್ರೆ ಯಾವಾಗ ಈ ತರ ಅರ್ಥ ಮಾಡ್ತೀವಿ ಅಂದ್ರೆ, ಮುಖ್ಯವಾದ ಅರ್ಥ ತಗೊಳ್ಳಿಕ್ ಬರಲ್ಲ ಅಂತ ಆದ್ರೆ, ಏನೋ ತೊಂದ್ರೆ ಇದ್ರೆ. ಈಗ ಪುರುಷ ಅನ್ನೋದನ್ನ ವಿಷ್ಣು ತಗೊಳ್ಳಿಕ್ ಏನ್ ತೊಂದ್ರೆ ಇದೆ ನಿಮ್ಗೆ? ಏನೋ ತೊಂದ್ರೆ ಇದ್ರೆ ಸರಿ, ಪುರುಷ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ತಗೊಂಡು ದೇವರು ಅನ್ನೋ ಅರ್ಥ ಹೇಗೋ ಒಂದು ಅಮುಖ್ಯವಾಗಿ ತಗೊಳ್ಬೋದಿತ್ತು. ಆದ್ರೆ ಹಾಗಿಲ್ವಲ್ಲ. ಅದರಿಂದ ವಿಷ್ಣುನೇ ಸಮ ಅಧಿಕರಹಿತತ್ವ, ಸಮಾನ ಅಧಿಕಾರಿ ಯಾರು ಇಲ್ಲ, ಆದ್ರಿಂದ ದೇವರನ್ನೇ ಪುರುಷ ಶಬ್ದ ಹೇಳ್ತಾ ಇದೆ ಅಂತ. ಇಷ್ಟೆಲ್ಲ ಆದ್ರೂ ಕೊನೆಗೊಂದು ಪ್ರಶ್ನೆ ಮಾಡಿ ನಿಲ್ಲುತ್ತಾನೆ. ಏನಂದ್ರೆ, ಏನೋ ಆಯ್ತು, ಪುರುಷ ಶಬ್ದ ದೇವರನ್ನೇ ಹೇಳಲಿ, ಆದ್ರೆ ಪುರುಷ ಸೂಕ್ತ ಮಾತ್ರ ವಿಷ್ಣುವನ್ನ ಹೇಳಲಿಕ್ಕೆ ಏನಾದ್ರು ಪ್ರಮಾಣ ಕೊಡಿ ಅಂತ ಮತ್ತೆ ಆಗ್ರಹ. ಇಷ್ಟು ಕೊಟ್ಟರು ಮತ್ತೆ ಆಗ್ರಹ. ಅದಕ್ಕೆ ಮತ್ತೆ ಉತ್ತರ ಕೊಡ್ಲಿಕ್ಕೆ ಆಚಾರ್ಯರು ಮುಂದೆ ವಿವರಿಸ್ತಾರೆ. ಅದೇನು ಅಂತ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂರ ಗೋಪಾಲಕೃಷ್ಣನಿಗೆ ನಮಸ್ಕಾರ ಗುರುಗಳು.